ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷೆ. ಇಂದು 7ನೇ ತಾರೀಕು ಗುರುವಾರ, ಪಂಚಮಿ ತಿಥಿ ಹಾಗೂ ಇಂದು ಪೂರ್ವಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಗಜಕೇಸರಿ ಯೋಗಗಳು ಇನ್ನೂ ಮುಂದುವರಿಯುತ್ತೆ. ಇವತ್ತು ಮೇಷರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಗಜಕೇಸರಿ ಯೋಗ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಮುಖ್ಯವಾದಂತಹ ಕೆಲವರು ಇವತ್ತು ನಿಮ್ಮ ಕೈ ಹಿಡಿತಾರೆ. ಅಂದರೆ ಮುಖ್ಯವಾದಂತಹ ದೊಡ್ಡದಾದಂತಹ ಅಧಿಕಾರದಲ್ಲಿ ಇರೋರು ಅಥವಾ ತಂದೆಯ ಸ್ಥಾನದಲ್ಲಿ ಇರೋರು ಇವತ್ತು ನಿಮಗೆ ಬಹಳ ಸಹಕಾರಿಯಾಗಿರ್ತಾರೆ. ವೃಷಭ ರಾಶಿಯವರಿಗೆ ಮನಸ್ಸಿನ ವೇದನೆ ಇನ್ನೂ ಮುಂದುವರಿತಾ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಮೊಡನೆ ಯಾರಿಗೆ ಕಲಹ ಇದೆಯೋ ಈಗ ಅವರು ಮುಂದುವರಿತಾ ಇರ್ತಾರೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು. ಧ್ಯಾನಾದಿಗಳಿಂದ ನೀವು ಇವತ್ತಿನ ದಿನವನ್ನು ಕಳೆದು ಬಿಡಬೇಕು. ನಾಳೆ ಶುಭ ಶುಭ ಸಮಾಚಾರವನ್ನು ನೀವು ಕೇಳಬಹುದು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಸಪ್ತಮ ಸ್ಥಾನದಲ್ಲಿ ಗಜಕೇಸರಿ ಯೋಗ ಮೂಡ್ತಾ ಇದೆ. ನಿಮ್ಮ ರಾಶಿಯಲ್ಲೂ ಕೂಡ ಗಜಕೇಸರಿ ಯೋಗದ ಪ್ರಭಾವ ಇರುತ್ತೆ. ಹೀಗಾಗಿ ಬಹಳ ನಾಯಕತ್ವದ ಗುಣಗಳನ್ನು ಇವತ್ತು ನೀವು ತೋರಿಸ್ತೀರಿ ಮತ್ತು ನಿಮ್ಮ ಟೀಮ್ನಲ್ಲಿ ಆಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರಬಹುದು ಬಹಳನೇ ಸುಖ ಸೌಭಾಗ್ಯಗಳನ್ನು ನೋಡಬಹುದು. ಕರ್ಕ ರಾಶಿಯವರಿಗೆ ನಿಮ್ಮ ಶತ್ರುಗಳು ಬಹಳ ಮುಂದುವರಿತಾ ಇದ್ದಾರೆ ಅಂತನ್ನುವಂತಹ ಭಾವನೆ ನಿಮ್ಮನ್ನ ಕಾಡಬಹುದು. ಆದರೂ ಕೂಡ ನಿಮ್ಮ ಕೈಲಿ ಏನೂ ಇರೋದಿಲ್ಲ. ಭಗವಂತನನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಭಗವಂತನ ಪ್ರಾರ್ಥನೆಯಿಂದ ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ನೀವು ಕೂಡ ಮುಖ್ಯವಾದಂತಹ ತಿರುವುಗಳನ್ನ ಪಡೆಯಬಹುದು. ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಪ್ರೀತಿಯಲ್ಲಿ ನೀವು ಭಗ್ನರಾಗಿರುವಂತಹವರು ಇವತ್ತು ಮುಂದುವರಿತಾ ಇರ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಬಹಳ ಕ್ಲೇಶವಾಗತ್ತೆ. ಅವರ ಏಳಿಗೆಯನ್ನು ನೋಡಿ ನೀವು ವೈಮನಸ್ಯ ಪಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನೀವು ಕೂಡ ಧಾರ್ಮಿಕ ಮಾರ್ಗದಲ್ಲಿ ಮುಂದುವರೆದು ಎಲ್ಲವನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಯಾರು ನಿಮ್ಮ ಕಾರ್ಯಕುಶಲತೆಯನ್ನ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ನೋಡಿ, ಅದನ್ನ ಉಪಯೋಗಿಸಿಕೊಂಡು ಯಾರು ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತಹವರಿಗೆ ಇವತ್ತು ಬಹಳ ಉತ್ತಮವಾದಂತಹ ಅವಕಾಶಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಕನ್ಯಾ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಇವತ್ತು ಮುಖ್ಯವಾದಂತಹ ನಿಲುವುಗಳನ್ನ ತಿರುವುಗಳನ್ನ ನೀವು ನೋಡಬಹುದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇರೋರಿಗೆ, ಕೋರ್ಟ್ ಲಿಟಿಗೇಷನ್ ಇತ್ಯಾದಿಗಳನ್ನ ಫೇಸ್ ಮಾಡ್ತಾ ಇರೋರಿಗೆ ಅನೇಕ ವ್ಯವಹಾರಗಳು ಇವತ್ತು ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇರುತ್ತೆ. ತಾಯಿ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕು. ತಾಯಿಗೂ ಕೂಡ ಇವತ್ತು ಸಂತೋಷವನ್ನ ನೀವು ಕೊಡಬೇಕಾಗತ್ತೆ. ತುಲಾ ರಾಶಿಯವರಿಗೆ ಇವತ್ತು ನಿಮ್ಮ ಪರಾಕ್ರಮದಿಂದ ಅನೇಕ ವಿಚಾರಗಳನ್ನು ನೀವು ಮಾಡಲಿಕ್ಕೆ ಹೊರಡ್ತೀರಿ. ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಬೇಕಾಗಿರುವುದೇ ಒಂದು, ಆದರೆ ಈಗ ನಡೀತಾ ಇರೋದೇ ಇನ್ನೊಂದು ಅನ್ನುವಂತಹ ಭಾವನೆ ಯಾವಾಗಲೂ ಇರುತ್ತೆ. ಧಾರ್ಮಿಕವಾಗಿ ಮುಂದೆ ಹೋದರೆ ಮಾತ್ರ ಇವತ್ತು ನಿಮಗೆ ಜಯ ಪ್ರಾಪ್ತಿ, ಇಲ್ಲದೆ ಹೋದರೆ ಸೋಲನ್ನು ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಇನ್ನೂ ನೆಮ್ಮದಿ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ, ಧನಾಗಮ ಕೂಡ ಆಗತ್ತೆ. ಇದರಿಂದ ಮನೆಯಲ್ಲಿ ಎಲ್ಲರ ಬಗ್ಗೆನೂ ನೀವು ಒಳ್ಳೆಯ ಮಾತುಗಳನ್ನು ಆಡಿ ಕಾಳಜಿಯಿಂದ ಮುಂದುವರಿಯಬಹುದು. ಧನು ರಾಶಿಯವರಿಗೆ ಇವತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಮುಖ್ಯವಾದಂತಹ ಬದಲಾವಣೆಯನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಬೇರೆಯವರಿಗೆ ಸಮಾಧಾನಕ್ಕೋಸ್ಕರ ಅಥವಾ ಬೇರೆಯವರ ಮಿತ್ರತ್ವವನ್ನು ಕಾಪಾಡಿಕೊಳ್ಳಲಿಕ್ಕೋಸ್ಕರ ಅಟ್ಲೀಸ್ಟ್ ನೀವು ಅದನ್ನು ಹೇಳಲೇಬೇಕಾಗತ್ತೆ. ನಾನು ಈ ರೀತಿ ಬದಲಾಗ್ತಾ ಇದ್ದೇನೆ ಅಥವಾ ನಾನು ಈ ಒಂದು ಮುಖ್ಯವಾದಂತಹ ಬದಲಾವಣೆಯನ್ನು ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳುವಂತಹ ಸಂದರ್ಭ ಇವತ್ತು ನೀವು ನೋಡಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಮುಖ್ಯವಾದಂತಹ ಕೆಲವು ನಿರ್ಧಾರಗಳಲ್ಲಿ ಇನ್ನೂ ತೊಂದರೆಗಳು ಕಾಡ್ತಾ ಇದೆ. ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಇನ್ನೂ ಕೂಡ ವೈಮನಸ್ಯ ಇದ್ದೇ ಇರುತ್ತೆ. ಧ್ಯಾನಾದಿಗಳನ್ನ ಮಾಡಬೇಕು. ಕುಂಭರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಕೇಳಿದ್ದೆಲ್ಲ ಇನ್ನೂ ಪ್ರಾಪ್ತವಾಗ್ತಾ ಇದೆ. ಮಿತ್ರರಂತೂ ನಿಮ್ಮನ್ನ ಬಹಳ ಚೆನ್ನಾಗಿ ನೋಡಿಕೊಂಡು ಮನಸ್ಸಿಗೆ ಕೇಳಿದ್ದೆಲ್ಲವನ್ನು ಕೊಡ್ತಾ ಇರ್ತಾರೆ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದ ಯಶಸ್ಸು ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ ಮತ್ತು ನೀವು ಮಾಡಿದಂತಹ ಕೆಲಸದಿಂದ ಬಹಳನೇ ಒಂದು ಬೇರೆಯವರ ಮೆಚ್ಚುಗೆಯನ್ನ ಇವತ್ತು ನೀವು ಪಡ್ಕೋಬಹುದು. ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದಾಗ ಸಾರ್ಥಕತೆ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ಗೀತಾ ಶ್ಲೋಕಗಳ ಶ್ರವಣವನ್ನ ಮಾಡ್ತಾ ಇರಿ. ಮನನ ಲೇಖನ ಪಠಣವನ್ನು ಕೂಡ ಮಾಡೋಣ. ಪುನರ್ಜನ್ಮವನ್ನ ತಪ್ಪಿಸಿಕೊಳ್ಳೋಣ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.